ಇಂದಿನ ನಮ್ಮ ವಿಡಿಯೋದಲ್ಲಿ ಕ್ಯಾಪ್ ಸ್ಲೀವ್ಗೆ ಥರ್ಮಾಕೋಲ್ ಬಾಲ್ಸ್ ಹಾಕಿಬಿಟ್ಟು ಬಫ್ ಹೇಗೆ ಮಾಡೋದಂತ ನಮ್ಮ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಲೈನಿಂಗ್ ಹಾಗೆ ಬಾಡಿ ಅನ್ನೋದನ್ನು ತಗೊಂಡಿದ್ದೇನೆ. ಇವಾಗ ನಿಮ್ಗೆ ಮೆಜರ್ಮೆಂಟ್ ಒಂದ್ಸಲ ಹೇಳ್ಬಿಡ್ತೇನೆ ನೋಡಿ. ವಿಡ್ತ್ ಬಂದಿದ್ದನ್ನ 32 ಇಂಚ್ ಇರ್ತದೆ, ಲೆಂತ್ ಬಂದಿದ್ದನ್ನ ಹೈಟ್ 7 ಇಂಚ್ ಅನ್ನೋದು ಇರ್ತದೆ. ಇವಾಗ ಲೈನಿಂಗು ಬಾಡಿ ಅನ್ನೋದು ತಗೊಂಡಿದ್ದೇನೆ ಈಗ ನಾನು ಎರಡನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾಡ್ಕೊಂತ ಟೈಮಲ್ಲಿ ನಮ್ಗೆ ಎರಡು ಫ್ಲಾಟ್ ಆಗಿರೋ ತರ ನೋಡ್ಕೊರಿ. ನಮ್ಗೆ ಈ ಸ್ಲೀವ್ ಡಿಸೈನ್ ಮಾಡ್ಬೇಕಂದ್ರೆ ಲೈನಿಂಗು ಇರಬೇಕು ಹಾಗೆ ಬಾಡಿನೂ ಇರಬೇಕು. ನಾವು ಓನ್ಲಿ ಬಾಡಿನಲ್ಲಿ ಮಾಡ್ತೀನಿ ಅಂದ್ರೂ ಇಷ್ಟು ಗ್ರಿಪ್ ಆಗಿ ಇದು ಬರೋದಿಲ್ಲ. ಎರಡು ಇಟ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಇಲ್ಲಿ ರೌಂಡ್ ಫುಲ್ ಸ್ಟಿಚ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡು ಸೈಡ್ಗೆ ಎತ್ ಮಾಡ್ಕೊರಿ. ಈಗ ನಾನು ಸ್ಯಾರಿ ಬಟ್ಟೆನಲ್ಲಿ ಥರ್ಮಾಕೋಲ್ ಬಾಲ್ಸ್ ಅನ್ನೋದು ರೆಡಿ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ ಥರ್ಮಾಕೋಲ್ ಬಾಲ್ಸ್ ಸ್ಯಾರಿ ಬಟ್ಟೆ ಅನ್ನೋದು ತಗೊಂಡಿದ್ದೀನ. ಸ್ಯಾರಿ ಬಟ್ಟೆ ಮಧ್ಯಕ್ಕೆ ಥರ್ಮಾಕೋಲ್ ಬಾಲ್ಸ್ ಅನ್ನೋದು ಮಡಗ್ಬಿಟ್ಟು ದಾರದಲ್ಲಿ ಟೈಟ್ ಆಗಿ ಸುತ್ತಕೋಬಿಡ್ತೀನಿ. ಈಗ ಇನ್ನೊಂದು ಅನ್ನೋದು ಮಾಡಿ ತೋರಿಸ್ತೀನಿ ನೋಡಿ. ಥರ್ಮಾಕೋಲ್ ಬಾಲ್ಸ್ ಮಿಡ್ಲ್ ಅನ್ನೋದು ಮಾಡ್ಕೊಂಡು ಟೈಟ್ ಆಗಿ ಸುತ್ಕೋಬಿಡಿ. ಒಂದು ಸ್ಲೀವ್ ಬಂದಿದ್ದನ್ನ ಒಂದು 6 ರಿಂದ 7 ಬೇಕಾಗತ್ತೆ. ಅಷ್ಟು ಎರಡು ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಥರ್ಮಾಕೋಲ್ ಬಾಲ್ಸ್ ಅನ್ನೋದು ರೆಡಿ ಅನ್ನೋದು ಮಾಡ್ಕೋಬಿಡಿ. ಈಗ ಇದಾದ್ಮೇಲೆ ನಾನು ಪ್ರೆಷರ್ ಪುಟ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೊಬಿಡ್ತೀನಿ. ಪ್ರೆಷರ್ ಪುಟ್ಟು ಅರ್ಧ ಮಾತ್ರ ಇರುತ್ತದೆ. ನಿಮ್ಗೊಂದ್ಸಲ ತೋರಿಸ್ಬಿಡ್ತೇನೆ ನೋಡಿ. ಇದನ್ನು ನಾನು ಮಿಷಿನ್ಗೆ ಫಿಟ್ಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಫಿಟ್ ಆದ್ಮೇಲೆ ಈಗ ಬಾಡಿ ಪೀಸ್ ಇವಾಗ ಸ್ಟಿಚ್ ಹಾಕಿದಿಲ್ವಾ ಅದನ್ನು ತಗೊಂಡಿದ್ದೇನೆ. ಈಗ ನಾನಿಲ್ಲಿ ಮಿಡ್ಲ್ ಅಲ್ಲಿ ಎರಡಕ್ಕೂ ಸೆಂಟರ್ ಅಂದ್ರೆ ಮಿಡ್ಲ್ ಮಾಡ್ಕೊಂಡು ಅಲ್ಲಿಂದ ಒಂದು 2.5 ಇಂಚ್ ಉದ್ದ ಅನ್ನೋದು ಮಾಡ್ಕೊಂಡು ನಾನೀಗ ಆ 2.5 ಇಂಚಿಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಅದು ಓಪನ್ ಮಾಡ್ಬಿಟ್ಟು ನಾನೀಗ ಇದಕ್ಕೆ ಬಾಟಮ್ ಸೈಡ್ ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟೆ ಅನ್ನೋದು ಬಿಟ್ಬಿಟ್ಟು ಒಂದು ಅರ್ಧ ಇಂಚ್ ಮೇಲ್ಗಡೆಯಿಂದ ಈಗ ಥರ್ಮಾಕೋಲ್ ಬಾಲ್ಸ್ ರೆಡಿ ಮಾಡಿದ್ರೆ ಅದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತೀನಿ. ಈಗ ಥರ್ಮಾಕೋಲ್ ಬಾಲ್ಸ್ ಬಂದಿದ್ದನ್ನ ಒಂದ್ರ ಪಕ್ಕದಲ್ಲ ಒಂದು ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡು. ಓಕೆ, ಇವಾಗ 2.5 ಇಂಚ್ ಗಂಟ ನಾವು ನ್ಯಾಚ್ ಹಾಕಿದಿಲ್ವಾ ಅಲ್ಲಿ ಗಂಟ ಇದು ಕರೆಕ್ಟ್ ಆಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈಗ ಈ ಥರ್ಮಾಕೋಲ್ ಬಾಲ್ಸ್ ಅನ್ನೋದು ಅಟ್ಯಾಚಿಂಗ್ ಆದ್ಮೇಲೆ ಈಗ ಮೇಲ್ಗಡೆಗೆ ಹಾಗೆ ಟರ್ನ್ ಮಾಡ್ಕೊಂಡಿದ್ದೇನೆ. ಈಗ ಮೇಲ್ಗಡೆ ಪೀಸ್ ಇದೆ ಅಲ್ವಾ ಅದನ್ನು ಇದು ಒಂದೇ ಲೆವೆಲ್ ಆಗಿ ಇಟ್ಕೊಂಡು ಈಗ ನಾನು ಒಂದು 1/4 ಇಂಚ್ ಮಾರ್ಜಿನ್ ಅಷ್ಟು ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನಮ್ಗೆ ಈ ಥರ್ಮಾಕೋಲ್ ಬಾಲ್ಸ್ ಎಂಡಲ್ಲಿ ಅಟ್ಯಾಚಿಂಗ್ ಮಾಡಿದ್ರು ಅಲ್ಲಿಂದ ಒಂದು ಅರ್ಧ ಇಂಚ್ ಮುಂದ್ಗಡೆ ಹೋಗ್ಲಿ ಈ ಸ್ಟಿಚ್. ಯಾಕಂದ್ರೆ ನಾವು ಅಟ್ಯಾಚಿಂಗ್ ನ್ಯಾಚ್ ಎಲ್ಲಿ ಗಂಟೆ ಮಾಡಿರ್ತೀವಿ ಥರ್ಮಾಕೋಲ್ ಬಾಲ್ಸ್ ಅಲ್ಲಿ ಗಂಟೆ ಅಟ್ಯಾಚಿಂಗ್ ಮಾಡಿರ್ತೀವಿ. ಈಗ ಅದಕ್ಕೆಲ್ಲ ಸ್ವಲ್ಪ ಒಂದು ಅರ್ಧ ಇಂಚ್ ಮುಂದ್ಗಡೆ ಹೋಗ್ಬಿಟ್ಟು ಒಂದ್ 2-3 ಸ್ಟಿಚ್ ಗಟ್ಟಿಗೆ ಹಾಕೊಂಡು ಎಕ್ಸ್ಟ್ರಾ ಇರೋ ಥರ್ಮಾಕೋಲ್ ಬಾಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಯಾಕಂದ್ರೆ ಇದು ಓವರ್ಲಾಕ್ ಮಾಡೋಕ್ಕಾಗಲ್ಲ ಹಾಗೆ ಫಿನಿಶ್ ಮಾಡೋಕ್ಕಾಗಲ್ಲ ಹಾಗೆ ಕಚ್ಚನೆ ಇರ್ತದೆ. ಅದಕ್ಕೋಸ್ಕರ ಈಗ ಈ ಸ್ಟಿಚ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ನಾನು ಇವಾಗ ಒಂದು ಕಿನ್ನರ್ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಕಿನ್ನರ್ ಸ್ಟಿಚ್ ಇದಕ್ಕೆ ಯಾವ ಕಡೆಯಿಂದ ಹಾಕ್ತಾ ಇದೀನಿ ಅಂದ್ರೆ ಮೇಲ್ಗಡೆಯಿಂದ ಬಾಟಮ್ ಹಾಕ್ತೇನೆ. ಇಂದ ಆಪೋಸಿಟ್ ಬಂದಿದ್ರೆ ಬಾಟಮ್ ಇಂದ ಮೇಲ್ಗಡೆ ಅನ್ನೋದು ಹಾಕೋರಿ. ಇಲ್ಲಿ ನಾನು ಒಂದು ನಿಮ್ಗೆ ಸಿಂಗಲ್ ಪೀಸ್ ಮಾತ್ರ ತೋರಿಸ್ಕೊಡ್ತೀನಿ. ಈಗ ಇದಾದ್ಮೇಲೆ ನಾವು ಬಾಟಮ್ ಸೈಡ್ ಫಸ್ಟ್ ಬಂದಿದ್ದನ್ನ ಒಂದು ಅರ್ಧ ಇಂಚ್ ಫಿಲ್ಟ್. ಓಕೆ, ಅರ್ಧ ಇಂಚ್ ಬಟ್ಟೆ ಒಳಗಡೆ ಇರಬೇಕು, ಅರ್ಧ ಇಂಚ್ ಮೇಲ್ಗಡೆ ಇರಬೇಕು. ಇದೇ ರೀತಿ ಒಂದು 3 ಅನ್ನೋದು ಮಾಡ್ಕೋರಿ. ಈ ಮೇಲ್ಗಡೆ ಗ್ಯಾಪ್ ಬಂದಿದ್ದನ್ನ ಕರೆಕ್ಟ್ ಆಗಿ ಫಸ್ಟ್ ಫೀಲ್ಡ್ ಬಂದಿದ್ದನ್ನ 1.5 ಇಂಚ್ ಬರ್ಲಿ, ಹಾಗೆ ಸೆಕೆಂಡ್ ಫೀಲ್ಡ್ 1 ಇಂಚ್, ಆ ಕಡೆ 3ನೇ ಫೀಲ್ಡ್ 1 ಇಂಚ್. ಈ ರೀತಿ ಎರಡು ಕಡೆನೂ ಕರೆಕ್ಟ್ ಆಗಿ ಗ್ಯಾಪ್ ಅನ್ನೋದು ಮೈಂಟೈನ್ ಮಾಡ್ಕೋರಿ. ಬಾಟಮ್ ಸೈಡ್ ಬಂದಿದ್ದನ್ನ ಅರ್ಧ ಇಂಚ್ ಒಳಗಡೆ ಇರ್ತದೆ, ಮೇಲ್ಗಡೆ ಬಂದಿದ್ದನ್ನ ಅದು 0 ಆಗ್ಬಿಡ್ತದೆ. ಓಕೆ, ಈ ರೀತಿ ಮಾಡ್ಕೊಂಡಿದ್ದನ್ನ ಈಗ ನಾನು ಐರನ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಐರನ್ ಆದ್ಮೇಲೆ ನಿಮ್ಗೆ ನೋಡಿ ಈ ರೀತಿ ಅನ್ನೋದು ಕಾಣಿಸುತ್ತೆ. ಈಗ ನಮಗೆ ಈ ಕಡೆ ಬಾಟಮ್ ಸೈಡ್ ಅಲ್ಲಿ ಶೇಪ್ ಬಂದೈತಿಲ್ವ ಬಟ್ಟೆ, ಈಗ ಸ್ಕೇಲ್ ಅನ್ನೋದು ಮಾಡ್ಕೊಂಡಿದ್ದನ್ನ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಅನ್ನೋದು ನೀಟಾಗಿ ಮಾಡ್ಕೊಬಿಡ್ತೀನಿ. ಈಗ ಏನ್ ಮಾರ್ಕ್ ಮಾಡಿದೀನೋ ಆ ಮಾರ್ಕ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಇದು ಸ್ಟಿಚ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಆ ಸ್ಟಿಚ್ ಇಂದ ಆ ಕಡೆಗೆ ಒಂದು 1/4 ಇಂಚ್ ಬಟ್ಟೆ ಅನ್ನೋದು ಬಿಟ್ಕೊಂಡು ನಾನೀಗ ಇದು ಫುಲ್ ಸ್ಟ್ರೈಟ್ ಆಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ
ನಮಗೆ ಬ್ಲೌಸ್ ಪೀಸ್ ಅಲ್ಲಿ ಬಾರ್ಡರ್ ಅನ್ನೋದು ಬಂದಿರ್ತಲ್ಲ ಆ ಬಾರ್ಡರ್ ಇಲ್ಲಿ ಎಂಡಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತಾ ಇದೀನಿ. ನಮ್ಗೆ ಸ್ಲೀವ್ ವಿಡ್ತ್ ಬಾಟಮ್ ಅಲ್ಲಿ ಎಷ್ಟು ಬೇಕಂತ ನೋಡ್ಕೊಂಡು ಅಷ್ಟಂತ ಅಟ್ಯಾಚಿಂಗ್ ಮಾಡ್ಕೊರಿ. ಇಲ್ಲಿ ನಾನು 16 ಇಂಚ್ ಅನ್ನೋದು ಮಾಡ್ಕೊಂತಾ ಇದ್ದೀನಿ. ಈಗ ಇದು ಅಟ್ಯಾಚ್ ಆದ್ಮೇಲೆ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದನ ಅದು ಇನ್ಸೈಡ್ ಗೆ ಟರ್ನ್ ಮಾಡ್ಕೊಂಡು ನಮ್ಗೆ ಈ ಪೀಸ್ ಬಂದಿದ್ದನ ರೆಡಿ ಬಂದಿದ್ದನ ಒಂದು ಅರ್ಧ ಇಂಚ್ ಬೇಕು. ಅದಕ್ಕೆ ಯಾವ ಲೆವೆಲ್ ಮ್ಯಾಚ್ ಆಗತ್ತಂತ ನೋಡ್ಕೊಂಡು ಅಲ್ಲಿಗೆ ಅಂತ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನಾನೀಗ ಡೈರೆಕ್ಟ್ ಮಿಷಿಂಗ್ ಅನ್ನೋದು ಮಾಡ್ಕೋಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೊಂತೀನಿ. ಇಲ್ಲಿ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಮಗೆ ಮೇಲ್ಗಡೆ ಕಿನರಿ ಸ್ಟಿಚ್ ಅನ್ನೋದು ಬರಬೇಕು, ಹಾಗೆ ಬಾಟಮ್ ಸೈಡ್ ಅಲ್ಲೂ ಕಿನರಿ ಸ್ಟಿಚ್ ಅನ್ನೋದು ಬರಬೇಕು. ಎರಡು ಒಂದೇ ರೀತಿಯಲ್ಲಿ ಇರೋ ತರ ನೋಡ್ಕೊಂಡು ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬಿಡಿ. ಇದಾದ್ಮೇಲೆ ಇನ್ನೊಂದು ಸೈಡನ್ನು ನೀಟಾಗಿ ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ಸ್ಟಿಚ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡ್ರೆ ನಾನು ಸ್ಲೀವ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಡಿ. ಸ್ಲೀವ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನ ಈಗ ನಾನು ಇವಾಗ ಸ್ಲೀವ್ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಸ್ಲೀವ್ ಹೈಟ್ ಬಂದಿದ್ದೇನ ನನಗೆ 6.5 ಇಂಚ್ ಅನ್ನು ಮಾಡ್ಕೊತೀನಿ. ಹಾಗೆ ಬಾಟಮ್ ಸೈಡ್ ಒಂದು 4.25 ಇಂಚ್ ಡೌನ್ ಅನ್ನೋದು ಮಾಡ್ಕೊಂಡಿದ್ದೇನ. ಈಗ ಸ್ಲೀವ್ ವಿಡ್ತ್ ಬಂದಿದ್ದೇನ ಒಂದು 9.5 ಇಂಚ್ ಮಾಡ್ಕೊಂಡು ಈಗ ನಾನು ನೀಟಾಗಿ ಆರ್ಮಲ್ ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಮಾರ್ಕ್ ಮಾಡಿರೋ ಲೆವೆಲ್ಗೆ ಸ್ಲೀವ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓಕೆ, ಈಗ ಕಟ್ ಆಯ್ತಲ್ವಾ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದಾನ, ನೀಟಾಗಿ ಚೆಕ್ ಮಾಡ್ಕೊಬಿಟ್ಟಿದ್ದಾನ. ನಾನು ಇವಾಗ ಉಲ್ಟಾದಲ್ಲಿ ಲೈನಿಂಗ್ ಹಾಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ ಫುಲ್ ರೌಂಡು. ಈ ಸ್ಟಿಚ್ ಆದ್ಮೇಲೆ ಏನನ್ನ ಸ್ವಲ್ಪ ಹೆಚ್ಚು ಕಡಿಮೆಗಳೇನಿದ್ರೆ ಈಗ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು ನ್ಯಾಚ್ ಅನ್ನೋದು ಹಾಕೋಬಿಡಿ. ಈಗ ಒಂದ್ ಸೈಡ್ ಸ್ಲೀವ್ ಆಯ್ತಲ್ಲ ಸೇಮ್ ಅದೇ ರೀತಿ ಆಪೋಸಿಟ್ ಇನ್ನೊಂದು ಸ್ಲೀವ್ ಅನ್ನೋದು ರೆಡಿ ಮಾಡ್ಕೊರಿ. ಈಗ ರೆಡಿ ಆದ್ಮೇಲೆ 2 ಸ್ಲೀವ್ ಮಡಗಾದ್ಮೇಲೆ ನಿಮ್ಗೆ ಔಟ್ ಲುಕ್ ಅನ್ನೋದು ಈ ರೀತಿ ಅನ್ನೋದು ಕಾಣಿಸುತ್ತೆ. ಸ್ನೇಹಿತರೆ, ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು, ನಿಮ್ಗೆ ಏನಾದ್ರೂ ಡೌಟ್ ಅನ್ನೋದಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ಅನ್ನೋದು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.